अक्कलकोट तालुक्यातील बोरोटी गावात श्री काशीलिंगेश्वर मंदिराच्या कळसारोहण सोहळ्याचं भव्य दिव्य धार्मिक कार्यक्रम मोठ्या उत्साहात पार पडला। अक्कलकोट तालुक्यातील बोरोटी गावात नव्यानं उभारण्यात आलेल्या श्री काशीलिंगेश्वर मंदिराच्या कळसारोहण सोहळ्याचा भव्य आणि दिव्य धार्मिक कार्यक्रम मोठ्या उत्साहात तसंच भक्तिभावात पार पडला। महाराष्ट्र कर्नाटक सीमेवरील तसंच दूरदूरच्या भागांमधून भाविक मोठ्या संख्येनं उपस्थित राहिले होते। या सोहळ्यानिमित्त रेणापुरी, उज्जैन, काशी येथील जगद्गुरूंच्या हस्ते विविध धार्मिक विधी पार पडले। पहाटेपासूनच मंदिर परिसरात मंत्रोच्चार, होमहवन, रुद्राभिषेक, नवचंडी यज्ञ यासारख्या विधींनी वातावरण भक्तिमय झालं होतं। गावातील मुख्य मार्गावरून भव्य मिरवणूक काढण्यात आली। ढोल ताशांच्या गजरात आणि हर हर महादेवच्या जयघोषात संपूर्ण परिसर दुमदुमून गेला होता। नूतन मंदिरात श्री काशीलिंगेश्वर मूर्तीची प्राणप्रतिष्ठा विधिवत करण्यात आली। त्यानंतर कळसारोहणाचा सोहळा पार पडला। शेकडो भाविकांनी या ऐतिहासिक क्षणाचे साक्षीदार होत मंदिराच्या कळसावर ध्वजारोहण होताच टाळ्यांचा कडकडाट केला। या कार्यक्रमाला विविध धार्मिक, सामाजिक आणि सांस्कृतिक क्षेत्रातील मान्यवर उपस्थित होते। ग्रामस्थ, मंदिर समिती, युवक मंडळे यांनी या सोहळ्याचं नियोजन उत्तम प्रकारे केलं। भाविकांसाठी महाप्रसादाची व्यवस्था करण्यात आली होती। ಅಂತೂ ಕಾಶಿಲಿಂಗನ ಪೂರ್ಣ ಆಶೀರ್ವಾದ ನಿಮ್ಮೂರಿಗಿದೆ। ಈ ಆಶೀರ್ವಾದದಿಂದ ಈ ಭಾಗ ಯಾವಾಗಲೂ ಸಮೃದ್ಧವಾಗಿರಲಿ, ರೈತ ಸುಖವಾಗಿರಲಿ, ಸಕಾಲಕ್ಕ ಮಳೆ ಬೆಳೆ ಬಂದು ನಿಮ್ಮ ಭಾಗ ಸಮೃದ್ಧವಾಗಿರಲಿ, ನಿಮ್ಮೆಲ್ಲ ಮಕ್ಕಳಿಗೆ ವಿದ್ಯಾ ಬುದ್ಧಿ ಬಂದು ಸಂಸ್ಕಾರ ಸಂಪನ್ನರಾಗಲಿ, ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಸಂಪತ್ತಿನೊಳಗೆ ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತಮ್ಮ ಶಕ್ತಿ ಭಕ್ತಿಯಿಂದ ದಾನ ಮಾಡುವಂಥ ಉದಾರ ಭಕ್ತಿ ನಿಮ್ಮಲ್ಲಿ ಮೂಡಿ ಬರಲಿರ್ತಕ್ಕಂಥ ಶುಭ ಹಾರೈಕೆಯನ್ನು ಕೊಡ್ತಾ ಸುಮಾರು 14 ವರ್ಷ ಮಾಡಿರ್ತಕ್ಕಂಥ ತಪಸ್ಸು ಇವತ್ತು ಪೂರ್ಣವಾಗಿ ಹೊಸ ದೇವಸ್ಥಾನ ಇತ್ತು ಮತ್ತು ಅದರ ಮೇಲೆ ಬಂಗಾರದ ಕಳಸವನ್ನು ಕೂಡ ಸ್ವಾಮಿ ಇಟ್ಟು ಬಂದಾರೆ। ದೇವರಿಗೆ ಸ್ವಾಮಿ ನಮಗ್ ಮ್ಯಾಲ ಹೋಗಂದ್ರು ಬ್ಯಾಟ್ರಿ ಸ್ವಾಮಿಗಳೇ ಕಳಸದ ಕೀರ್ತಿ ನಿಮಗೇ ಇಲ್ಲ ಅಂತ ತಿಳ್ಕೊಂಡು ಸ್ವಾಮಿಗಳು ಕಳಿಸ್ಕೊಟ್ಟಿದ್ದೇವೆ। ನಮ್ಮ ದೇವರಿಗೆ ಸ್ವಾಮಿಗಳಂದ್ರೆ ಈ ಬೋರೋಟಿಯ ಬಂಗಾರದ ಕಳಸ ಇದ್ದಂಗೆ ಇವರೆಲ್ಲ। ನಿಮ್ಮೆಲ್ಲರಿಗೂ ಕೂಡ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡ್ಕೊಂಡು ಬಂದಿದ್ದಾರೆ। ಈಗಾಗಲೇ ಮುಂದುವರೆದ ಎಲ್ಲ ದೇವಸ್ಥಾನದ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿಗಳ ಸಂಗ್ರಹ ಮಾಡಿದಿರಿ। ಬಹುಶಃ ಗ್ರಾಮ ಚಿಕ್ಕದಾದರೂ ನೀವೆಲ್ಲ ಅದ್ಭುತವಾದ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಿ। ನಿಮ್ಮೆಲ್ಲರ ಭಕ್ತಿಯ ಕಾರಣಕ್ಕಾಗಿನೇ
3 ಜನ ಜಗದ್ಗುರುವರು ನಿಮ್ಮೂರಿಗೆ ಬಂದಾರಂದ್ರೆ ನೀವೆಲ್ಲ ಭಾಗ್ಯವಂತರು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಹಿರೇಜೇವರ್ಗಿಯ ಸ್ವಾಮಿಗಳ ಬಹಳ ಆಚಾರವಂತರು, ಶಿವಪೂಜಾ ನಿಷ್ಠರು. ನಮ್ಮ ಪಂಚಪೀಠ ಪರಂಪರೆಯೊಳಗೆ ಅವರ ಗುರುಗಳು ಹಾಗೆ ಇದ್ರು, ಈಗಿರ್ತಕ್ಕಂಥ ಗುರುಗಳು ಕೂಡ ಹಾಗೆ ಇದ್ದು ಪಂಚಪೀಠಗಳಂದ್ರೆ ಒಂದು ಪಂಚ ಪ್ರಾಣದ ಉಪಾಧಿಯೊಳಗೆ ಪ್ರೀತಿ ಮಾಡತಕ್ಕಂಥ ಶಿವಾಚಾರ್ಯರು ನಮ್ಮ ಹಿರೇಜೇವರ್ಗಿಯ ಜಯಶಾಂತಲಿಂಗಾರಾಧ್ಯ ಸ್ವಾಮಿಗಳು ಅನ್ನುವಂಥದ್ದು. ನಮ್ಮ ಚಂದನಕೇರ ಆಳ್ಗೆಯ ಸ್ವಾಮಿಗಳು ಕೂಡ ಉಪಸ್ಥಿತರಿದ್ದಾರೆ. ಉಭಯ ಶ್ರೀಗಳವರಿಗೆ ಪೀಠದ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂಥದ್ದು. ನಮ್ಮ ವೇದಮೂರ್ತಿ ಪಂಡಿತ ಶಿವಯೋಗಿ ಶಾಸ್ತ್ರಿಗಳವರು ಪಡಿಮಠ ಸೊಲ್ಲಾಪುರದವರು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಭಕ್ತರು ಎಷ್ಟು ಕೊಡ್ತಾರೋ ಎಷ್ಟು ಇಲ್ಲ ಅನ್ನುವಂಥದ್ದನ್ನು ಲೆಕ್ಕಿಸದೆ ಅಲ್ಲಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಆಗಮ ಕಾರ್ಯಗಳನ್ನ ಮಾಡಿಕೊಡ್ತಕ್ಕಂಥ ಅಪರೂಪದ ಒಬ್ಬ ಶಾಸ್ತ್ರಿಗಳಂದ್ರೆ ನಮ್ಮ ಶಿವಯೋಗಿ ಶಾಸ್ತ್ರಿಗಳು. ನಾನು ಆಗಲೇ ಹೇಳಿದಂತೆ ಕಳೆದ 14 ವರ್ಷಗಳಲ್ಲಿ ನಡೆಯುವಂತಹ ಈ ಒಂದು ಕಾಶಲಿಂಗೇಶ್ವರ ದೇವರ ನೂತನ ಮಂದಿರ ನಿರ್ಮಾಣ ಮಾಡುವಂಥ ಕಾರ್ಯ ಮತ್ತು ಲಿಂಗ ಪ್ರತಿಷ್ಠಾಪನೆ, ಕಳಸಾರೋಹಣ, ಈ ಒಂದು ಎಲ್ಲ ಕಾರ್ಯಕ್ರಮಗಳಿಗೆ ರುಚಿ ಮಾಡುವಂತಹ ಕಾರ್ಯ ಅದು ಕಾಶಿ ಸಂಘದ ಮಾಡಲಿಕ್ಕೆ ನಮಗೆಲ್ಲ ಆನಂದದಿಂದ ಆಶೀರ್ವಾದ ಮಾಡಲಿಕ್ಕೆ ದಯಮಾಡಿಸಿದ್ದಾರೆ. ಅವರ ಕರುಣೆ, ಕೃಪೆ, ಆಶೀರ್ವಾದದಿಂದ ನೂತನ ಮಂದಿರ ನಿರ್ಮಾಣ ಆಗಿದೆ ಹೊರತು ನಮ್ಮಿಂದ ಆಗಿಲ್ಲ. ಈ ಕಾರ್ಯ ಕಾಶಲಿಂಗೇಶ್ವರ ಮತ್ತು ಕಾಶಿ ಜಗದ್ಗುರು ಆಶ್ರಮದ ಆಗಿದೆ ಹೊರತು ಇನ್ಯಾರಿಂದಲೂ ಆಗಿಲ್ಲ. ಯಾಕೆ ಅಂತಂದ್ರೆ ಇತ್ತು ಸಣ್ಣ ಹಳ್ಳಿ ಇದು. ಈ ಊರಲ್ಲಿ ಜನಸಂಖ್ಯೆ 1000 ಇಲ್ಲ ಸರಿಯಾಗಿ. ಇಲ್ಲಿ ಜನಸಂಖ್ಯೆ ಬಹುಶಃ 1100-1200 ಬಹುಶಃ ಅಷ್ಟೇ ಇರ್ಬೋದು. ಆದರೆ ಮಾಡಿರುವಂಥ ಕಾರ್ಯ ಸಣ್ಣದಲ್ಲ. ಯಾಕೆ ಅಂತಂದ್ರೆ 1 ಕೋಟಿ ರೂಪಾಯಿ ವೆಚ್ಚ ಮಾಡ್ರಿ, 1 ಕೋಟಿ ರೂಪಾಯಿ ವೆಚ್ಚ ಮಾಡಿ ತಾವೆಲ್ಲ ಕಾಶಲಿಂಗೇಶ್ವರ ಮಂದಿರ ನಿರ್ಮಾಣ ಮಾಡಿ